ಹಾಯ್ ಮಮ್ ವಯರ್ ಕನ್ನಡಿಗ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬ್ಲಾಗ್ ಬಿಟ್ಟು ಹತ್ತತ್ರ 5 ದಿನ ಆಗ್ತೈತೆ. ಇವತ್ತು ಫುಲ್ಲು ಫಿಯರ್ ಆಗಿಬಿಟ್ಟು ಇವತ್ತು ಏನಾದರೂ ಒಂದು ಬಿಡಲೇಬೇಕು ಅಂದ್ಕೊಂಡು ಇವತ್ತು ಬ್ಲಾಗ್ ಮಾಡೋಣ ಅಂತ ಫುಲ್ ಡಿಸೈಡ್ ಆಗಿಬಿಟ್ಟು ಬಂದಿದ್ದೀನಿ. ಏನು ಮಾಡ್ತಿದ್ದೆ ಕೂಲಿ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಬರೀ ಕರೆಂಟೇ ಹೋಯ್ತು ಮಾಮ್ಸ್. ವಿಡಿಯೋ ಅಲ್ಲ, ಸೀರಿಯಲ್ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿದ್ರಲ್ಲ, ಅದಕ್ಕೆ ಕರೆಂಟೇ ಹೋಗ್ಬಿಟ್ಟೈತೆ. ಇದೆಲ್ಲ ಹಾಕೊಂಡು ಬಿಡೋಣ. ನೀನು ಹೇಳಿದೆಲ್ಲ ಈಗ ಇದು ಪಕ್ಕ ಅದು ಯಾವುದೋ ಗಿಲ ಗಿಲ ಅಂತ ನಗೀತಾನಲ್ಲ, ಅದೊಂದು ಆಡಿ ಹಾಕ್ಬಿಡು. ಮಮ್ಮು ಇವಾಗ ಜಿಮ್ಗೆ ಹೋಗ್ಬೇಕು. ಫಸ್ಟ್ ಬ್ಲಾಗಲ್ಲೇ ಜಿಮ್ ವಿಡಿಯೋ ಎಲ್ಲ ಹಾಕಿದ್ದೀನಿ, ಬಟ್ ಅಂದರೂ ಬೇಜಾರಾಗ್ತೈತಿ ಇವಾಗ ಹಾಕೋಕ್ಕೆ. ಶಾರ್ಟಾಗಿ ಹಾಕ್ಬಿಡ್ತೀನಿ, ಬೇಜಾರು ಮಾಡ್ಕೊಂತಲ್ಲ ಮಮ್ಸ್. ನೋಡಿ ನಮ್ಮ ಮನೇನ ತೋರಿಸೇ ಇರಲಿಲ್ಲ ನಿಮಗೆ. ಹಂಗೈತೆ ನಮ್ಮ ಮನೆ. ಹೆವಿ ಗರ್ಜಿಸುತ್ತೆ, ಬ್ರುಮ್ ಬ್ರುಮ್ ಅಂತ. ಏನಾ ಏನು, ಯಾಕೆ, ಏನು ಹೇಳು? ಹೇಳಿಲ್ಲ ಅಂದರೆ ಕೊಡಲ್ಲ. ಈಗ ನಿಜವಾಗ್ಲೂ ಕೊಡಲ್ಲ. ಏನು ಹೇಳು? ಗಾಡಿ ಕೊಡು. ಅದೇನು ಅಂತಲ್ಲ, ಹೇಳು. ಬ್ಲಾಗ್ ಹಾಕ್ತೀಯಾ? ಪರವಾಗಿಲ್ಲ, ಹೇಳು. ಹಾಕಲ್ಲ, ಹೇಳೋ. ಎದುರುಗಡೆ ಕ್ಲಾಸ್ ಅವ್ರಿಗೆ ಶೋಫಾ ಎಲ್ಲಿಗೋ ಈಗ? ಅಲ್ಲಿಂದ ನಡ್ಕೊಂಬ ಸುಮ್ಮನೆ. ನೀನು ಬರಲ್ಲ? ನಾನು ಹಂಗೆ ಜಿಮ್ಗೆ ಹೋಗ್ತೀನಿ. ಹೆಲ್ಮೆಟ್ ಧರಿಸಿ, ವಾಹನ ಚಲಿಸಿ. ಬನ್ನಿ ಮಮ್ಮ ಹೋಗೋಣ. ಯಾವ ಇವೆಲ್ಲ ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ನನ್ನ ಗಾಡೀಲಿ? ಗೇರ್ ಹಾಕ್ಬಿಟ್ಟು ಬಿಟ್ಟರೆ ಆಟೋಮೆಟಿಕ್ಕಾಗಿ ಅದೇ ಗಾಡಿ ಮೂವ್ ಆಗ್ತಾ ಇರುತ್ತೆ. ನಮ್ದೇನಿದ್ರು ಗೇರ್ ಚೇಂಜ್ ಮಾಡಬೇಕಷ್ಟೆ. ಯಾಕಂದರೆ ಇದರಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ. ಟಾರ್ಕ್ ಜಾಸ್ತಿ ಇರೋದ್ರಿಂದ ಗೇರ್ ಚೇಂಜ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಹೀಗೆ ಮುಂದೆ ಹೋಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಎಷ್ಟು ಒಂದು 20 ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. 20 ಕಿಲೋಮೀಟರ್ ಸ್ಪೀಡಲ್ಲಿ ಆರಾಮು. ಅಪ್ಸಲ್ಲಿ ನೋಡಿ, ಅಪ್ಪಿದ್ರೂ ಹೋಗ್ತಾ ಇದೆ ಗಾಡಿ ಆರಾಮಾಗಿ. ಅದಕ್ಕೆ ಇದನ್ನು ರಾಯಲ್ ಎನ್ಫೀಲ್ಡ್ ಅಂತ ಕರೆಯೋದು. ಅಂಕಲ್ ಅಂಕಲ್ ಎಳ್ನೀರವ್ರಿಲ್ಲ. ಅಂಕಲ್ ಒಂದು ಪೇಪರ್ ಗಂಜಿ ಕೊಡಿ ಅಂಕಲ್. ಎಷ್ಟು ಅಂಕಲ್ ಕಾಯಿ? ಹಾಂ 60 ರೂಪಾಯಾ? ಸರಿ, ಒಂದು ಕೊಡಿ ಅಂಕಲ್. ಹಾಂ ಒಂದು ಕೊಡಿ ಇಲ್ಲೇ. ಹಾಂ, ಎಳ್ನೀರು ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಡೈತೆ. ಒಂದು ಕಡೆ 60, 80, 100, 60 ಪರವಾಗಿಲ್ಲ. 100 ರೂಪಾಯಿ ಅಂತ ಎಲ್ಲ ಹೇಳ್ತಾರೆ ಎಳ್ನೀರಿಗೆ. ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ವಿಡಿಯೋ ಹಾಕಲ್ಲ, ಯಾಕಂದರೆ ನಾನು
ಫಸ್ಟ್ ವಿಡಿಯೋ ಬ್ಲಾಗ್ ಮಾಡಿದ್ನಲ್ಲ ಅವಾಗ ಫಸ್ಟ್ ಮಾಡಿದ್ದೆ ನನ್ನ ಜಿಮ್ ವಿಡಿಯೋ. ಸೊ ಅದರಿಂದ ನೋಡೋದು ಬೇಜಾರಾಗಬಾರ್ದು. ರೋಡೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಸಿಗೋಣ ಮಾಮ್ಸ್. ಫೈನಲಿ ಎಕ್ಸಸೈಸ್ ಎಲ್ಲ ಮುಗೀತು. ಬುದ್ಧಿ ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಫೈನಲಿ ಜಿಮ್ಮೆಲ್ಲ ಮುಗಿಸ್ಕೊಂಡು ಮನೆಗೆ ರೀಚ್ ಆದೆ. ಈಗ ಮನೇಲಿ ತಿಂಡಿ ಏನು ಮಾಡಿದಾರೋ ಗೊತ್ತಿಲ್ಲ, ನೋಡಬೇಕು ಏನು ತಿಂಡಿ ಅಂತ. ಏನು ಮಮ್ಮಿ ತಿಂಡಿ ಏನು? ನಮ್ಮಮ್ಮ ನೋಡಿ ಜಿಮ್ಮಿಂದ ಬರ್ತಾ ಇದ್ದೀನಿ ಅಂತ ನನಗೆ ಡಯಟ್ ಮಾಡಿದವ್ರಿ. ಡಯಟ್ ಫುಡ್ ಎಲ್ಲ ಕುಳ ಚಾರ್ಲಿ. ಸರಿ ಆಯಿತು, ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.